ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಖರ್ಚುಗಳಾಗ್ತಾ ಇದೆ ಮೇಡಮ್. ಹಣ ದುಡಿತಾ ಇದೀವಿ, ಕೈನಲ್ಲಿ ನಿಲ್ಲೋದಿಲ್ಲ. ಬೇಡದೇ ಇರತಕ್ಕಂಥ ವಸ್ತುಗಳನ್ನ ದಿಢೀರ್ ಅಂತ ಖರೀದಿ ಮಾಡ್ಬಿಡ್ತೀವಿ, ಅಥವಾ ಅಚಾನಕ್ಕಾಗಿ ಒಂದಷ್ಟು ಸಮಸ್ಯೆಗಳು ಸಂದರ್ಭಗಳು ಬಂದ್ಬಿಡುತ್ತೆ. ಹಣ ಎಲ್ಲೋ ಕೂಡಿಟ್ಟಿರ್ತೀವಿ, ಎಲ್ಲಿಗೋ ಹೊರಟೋಗುತ್ತೆ ಅನ್ನುವಂಥದ್ದು. ಇನ್ನ ಕೆಲವರು ಗೊತ್ತಿದ್ದು ಖರ್ಚು ಅತಿಯಾಗಿ ಮಾಡ್ತಾ ಇರ್ತಾರೆ. ಖರ್ಚು ಮಾಡದ್ಮೇಲೆ ಅನ್ಸುತ್ತೆ ತುಂಬಾ ಖರ್ಚು ಮಾಡ್ಬಿಟ್ಟೆ ಅಂತ. ಈ ಎಲ್ಲ ವಿಚಾರಗಳಿಗೂ ಕೂಡ ಸಂಖ್ಯೆಗಳಿಂದ ಹಾಗೆ ಒಂದು ಬಣ್ಣದಿಂದ ನಿಮಗೆ ಅದ್ಭುತವಾದ ಪರಿಹಾರವನ್ನ ಕಂಡುಕೊಳ್ಬಹುದು. ಏನು ಮಾಡಬೇಕು ಅಂತಂದ್ರೆ, ಮೊದಲು ನೀವು ಶಾಪಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಯಾವುದಾದ್ರೂ ವಸ್ತುವಿನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಆ ವಸ್ತು ನಿಮಗೆ ಅಗತ್ಯವಿದೆಯಾ ಅಂತ ಹೇಳಿ. ಅದಾದ ಮೇಲೆ ಈ ಒಂದು ಸಂಖ್ಯೆಯನ್ನ ಬರ್ಕೊಳ್ಳಿ. ಯಾಕಂದ್ರೆ ಮನಸ್ಸು ಅನ್ನುವಂಥದ್ದು ಬಹಳನೇ ಮುಖ್ಯ. ಈ ಒಂದು ಸಂಖ್ಯೆ ಬಹಳ ಅದ್ಭುತವಾಗಿ ಕೆಲಸ ಮಾಡುವಂಥದ್ದಾಗುತ್ತೆ. ನಂಬರ್ 5 ಅನ್ನುವಂಥ ಒಂದು ಸಂಖ್ಯೆಯನ್ನ ಹಳದಿ ಬಣ್ಣದ ಪೆನ್ನಿನಿಂದ ಬರೆದು ನಿಮ್ಮ ಹತ್ತಿರದಲ್ಲಿ ಇಟ್ಕೊಳ್ಬಹುದು, ಅಥವಾ ಮನೆಯಲ್ಲೇ ಸಿಕ್ಕಾಪಟ್ಟೆ ಖರ್ಚಾಗ್ತದೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಸ್ಟಿಕ್ ಕೂಡ ಮಾಡಬಹುದು. ಇದಕ್ಕಿಂತ ಮುಖ್ಯವಾಗಿ ನೀವು ಶಾಪಿಂಗ್ಗೆ ಅಥವಾ ಏನನ್ನಾದ್ರೂ ಖರೀದಿ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀರಿ ಅಂತಂದ್ರೆ, ನಿಮ್ಮ ಎಡಗೈನ ಲೆಫ್ಟ್ ಹ್ಯಾಂಡ್ ನ ಅಂಗೈನ ಒಂದು ಭಾಗದಲ್ಲಿ ದೊಡ್ಡದಾಗಿ 5 ಅನ್ನುವಂತ ಒಂದು ಸಂಖ್ಯೆಯನ್ನ ಹಳದಿ ಬಣ್ಣದಿಂದ ಬರ್ಕೊಳ್ಳಿ. ನಿಮ್ಮ ಒಂದು ಏನು ಖರೀದಿ ಇರುತ್ತೆ ಅಥವಾ ಯಾವ ವಿಚಾರಕ್ಕಾಗಿ ನೀವು ಹೋಗ್ತಾ ಇದ್ರಿ, ಆ ಒಂದು ವಿಷಯಗಳಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನ ಮಾಡ್ತೀರಿ. ಇದು ನನಗೆ ಬೇಕಾ ಬೇಡವಾ ಅನ್ನುವಂತ ಯೋಚನೆಗಳು ನಿಮ್ಮಲ್ಲಿ ಉತ್ಪತ್ತಿಯಾಗುವಂತದ್ದಾಗತ್ತೆ. ಅನವಶ್ಯಕವಾದ ಖರ್ಚುಗಳನ್ನ ತಡೆ ಹಿಡಿಯೋದಕ್ಕೆ ಇದು ಬಹಳನೇ ಸುಲಭವಾದ ಪರಿಹಾರ. ಟ್ರೈ ಮಾಡಿ ನೋಡಿ. ವಂಡರ್ಫುಲ್ ರಿಸಲ್ಟ್ ಅನ್ನು ನಮ್ಮ ಸ್ಟೂಡೆಂಟ್ಸ್ಗಳು ಪಡ್ಕೊಂಡಿರುವಂತದ್ದು. ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ನೀವು ಶಾಪಿಂಗ್ ಹೋಗುವಾಗಲೆಲ್ಲ ಈ ಒಂದು ಸಂಖ್ಯೆಯನ್ನು ಬರ್ಕೊಳ್ಬಹುದು, ಅಥವಾ ಬಹಳ ಮುಂಚಿತವಾಗಿ ಏನನ್ನೋ ಖರೀದಿ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂದ್ಬಿಟ್ಟಿರುತ್ತೆ, ಹಣದ ಬಿಕ್ಕಟ್ಟೆ ಇರುತ್ತೆ. ಆ ಸಮಯದಲ್ಲಿ ಕೂಡ ಈ ಒಂದು ಸಂಖ್ಯೆಯನ್ನ ನಿಮ್ಮ ಕೈ ಮೇಲೆ ಬರೆದು ನೋಡಿ, ಅಥವಾ ಒಂದು ಪೇಪರ್ನಲ್ಲಿ ಬರೆದು ನಿಮ್ಮ ಹತ್ತಿರದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ. ನಿಮಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂತ ವಿಚಾರಗಳನ್ನ ಅರ್ಥ ಮಾಡಿಸುತ್ತೆ. ಸಂಖ್ಯೆಗಳು ಹಾಗೆ ಬಣ್ಣಗಳು ಜೊತೆಗೆ ಸೇರ್ಕೊಂಡಾಗ ಅದ್ಭುತಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.